ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಝಾರಾ ರೆಸಿಪಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನು ವಿಶೇಷತೆ ಇದೆ ನೋಡಿ. ಏನು ಮಾಡಕತ್ತಿ? ನುಗ್ಗಿಕಾಯಿ ದಾಲ್ ಅಲ್ಲ, ಭಾಳ ಟೇಸ್ಟಿ ಆಗುತ್ತೆ ಅದು. ನಂಗೆ ಭಾಳ ಇಷ್ಟ. ಬೇಳೆ ಈಗ ನೋಡ್ರಿ ಫ್ರೆಂಡ್ಸ್, ತೊಳೆದಾರ ತೊಗರಿ ಬೇಳೆ. ಇದಕ್ಕೆ ನುಗ್ಗೆಕಾಯಿ ಹಾಕಿ ಮಾಡ್ತೀವಿ. ಒಂದೆರಡು ನೀರಿನಲ್ಲಿ ವಾಶ್ ಮಾಡ್ಕೊಂಡಾರ. ಮತ್ತು ಟೊಮ್ಯಾಟೊ ಹಣ್ಣು, ಇದು ನುಗ್ಗೆಕಾಯಿ ನೋಡ್ರಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿವಿ ಬೇಳೆ ಮಾಡೋಕೆ. ನೀರು ಹಾಕಕತ್ತಾರ ನೋಡ್ರಿ. ಭಾಳ ಟೇಸ್ಟಿ ಆಗುತ್ತೆ ನುಗ್ಗೆಕಾಯಿ ನೋಡ್ರಿ ಫ್ರೆಂಡ್ಸ್. ನಮಗಂತೂ ತುಂಬಾ ಇಷ್ಟ ನುಗ್ಗೆಕಾಯಿ ಬೇಳೆ ದಾಲು. ಇದ್ರೊಳಗೆ ಏನೇನು ಹಾಕ್ತೀವಿ? ಉಪ್ಪು, ಉಪ್ಪು ಅರಿಶಿನ ಹಾಕ್ತೀವಿ. ಟೊಮ್ಯಾಟೊ ಹಣ್ಣು ಕಟ್ ಮಾಡಿ ಇಷ್ಟು ಹಾಕ್ತೀವಿ. ಮತ್ತು ಇದು ನುಗ್ಗೆಕಾಯಿ ಸಪ್ರೇಟಾಗಿ ಮಾಡ್ಕೋಬೇಕಲ್ಲ. ಉಪ್ಪು ಎಷ್ಟು ಹಾಕ್ತೀವಿ? ಒಂದು ಚಮಚ. ಕೊಡ್ರಿ. ನುಗ್ಗೆಕಾಯಿ ದಾಲ್ ಅಂತೂ ಭಾಳ ಟೇಸ್ಟಿ ಆಗುತ್ತೆ. ಬರೀ ದಾಲ್ ರೈಸ್ ತಿಂದರೆ ಆಯ್ತು ನೋಡಿ. ಅಷ್ಟು ನನಗಂತೂ ಭಾಳ ಇಷ್ಟ. ಸ್ವಲ್ಪ ತುಪ್ಪ ಇರ್ಬೇಕು ಅದ್ರೊಳಗೆ. ನಿಂಗೂ ಇಷ್ಟ? ಎದ್ದು ತರಕಾರಿ ತೊಗೊಂಬಂದಿದ್ರು ಅಕ್ಕಾರ. ಈಗ ತರಕಾರಿ ತೊಗೊಂಡಾರ. ತರಕಾರಿ ಇದ್ರೊಳಗೆ ಏನಂದರೆ ಕೊತ್ತಂಬರಿ ತೊಗೊಂಡಿವಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಾರ ಮಮ್ಮಿ, ಒಂದು ಅರ್ಧ kg ಇರ್ಬೋದು. ಮತ್ತು ಲಿಂಬೆಹಣ್ಣು ತೊಗೊಂಡಾರ. ಇಷ್ಟೆಲ್ಲ ನೋಡ್ರಿ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗೋದು ಇದನ್ನೇ ಇಲ್ರಿ, ಎಲ್ಲ ಮನೆ ತಗೊ ಬರ್ತಾರೆ. ಮತ್ತು ಇದೇನು ಇದು ಸೌತೆಕಾಯಿ ತೊಗೊಂಡಾರ. ಈಗ ಮತ್ತು ನೆಕ್ಸ್ಟ್ ಉಪ್ಪಿಟ್ಟು ಮಾಡ್ಯಾರ ಮಮ್ಮಿ. ಯಾರು ನಾಷ್ಟ ಆಗಿಲ್ಲ, ಯಾರ್ದು ಏನೋ ಮಾಡಬೇಕು. ಸೂಪರ್ ಟೇಸ್ಟಿಯಾಗಿ ನುಗ್ಗೆಕಾಯಿ ದಾಲ್ ಮಾಡೋದು ಹೇಗಂತೇಳಿ ನಾವು ತೋರಿಸ್ಕೊಡ್ತೀವಿ. ಮಾಡೋದು ಹೇಗಂತೇಳಿ ನೋಡೋಣ. ಈಗ ಇಷ್ಟು ಟೊಮಾಟೆ ತೊಗೊಂಡಿವಿ, ದಾಲ್ ಇಟ್ಟಿವಿ ಅಲ್ಲೇ. ಈಗೆಲ್ಲ ಕಟ್ ಮಾಡಕತ್ತಾರೆ ನಮ್ಮ ತಂಗಿ, ನಮ್ಮ ತಮ್ಮನ ಮಿಸಸ್ ರೀ ಇವರು. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಟೊಮಾಟೆ ಹಾಕಬೇಕು. ಹಾಕಿದ್ರೆ ಚಲೋ ಆಗುತ್ತಲ್ಲ, ಟೇಸ್ಟ್ ಆಗುತ್ತೆ ಭಾಳ. ಎಷ್ಟು ಟೊಮಾಟೆ ಹಣ್ಣು ಹಾಕ್ತೀವಿ ಅಷ್ಟು ಟೇಸ್ಟ್ ಆಗುತ್ತೆ. ಇದು ಹಾಕ್ತೇನೆ ಮತ್ತು ನೀನು ಹುಣಸೆ ಹಣ್ಣು ಹಾಕ್ತೇನೆ. ರಸ ಬೇಕಲ್ಲ ಅದಕ್ಕೆ, ಟೇಸ್ಟ್ ಆಗುತ್ತೆ. ಹುಳಿ ಆಗಿ ಬೇಳೆ ಮಸ್ತ್ ಆಗುತ್ತೆ, ಭಾಳ ಟೇಸ್ಟಿ ಸೂಪರ್ ಆಗುತ್ತೆ. ಅದು ಯಾವ ಥರ ಮಾಡ್ತೀನಿ ನೋಡಿ. ಕಟ್ ಮಾಡಕತ್ತಾರಲ್ಲ ಟೊಮಾಟೆ ಹಣ್ಣು. ಈ ಸ್ಟೈಲ್ ನುಗ್ಗೆಕಾಯಿ ದಾಲ್ ಮಾಡಕತ್ತೀವಿ, ಭಾಳ ಟೇಸ್ಟಿ ಆಗುತ್ತೆ. ಈಗ ಮಾಡೋಣ್ರಿ. ನುಗ್ಗೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಾರ. ಈಗ ಬೇಳೆನೂ ರೆಡಿ ಆಗ್ತಾಯಿದೆ. ಇದ್ರೊಳಗೆ ಹಾಕಬೇಕು. ಇಲ್ಲ ನಾವು ಬೆಳ್ಳುಳ್ಳಿ ತೊಗೊಂಡಿವಿ, ಇಷ್ಟು ನೀರಾಗಿ ಹಾಕಿಟ್ಟಿನಿ. ಈಗ ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ದಾಲ್ ಸುಡಂಗೆ ಟಮಾಟೆ ಹಣ್ಣು ಹಾಕಕತ್ತೀನಿ ನೋಡಿರಿ ಎಲ್ಲ ಇದ್ರೊಳಗೆ. ಬೆಳ್ಳುಳ್ಳಿ ಹಾಕಬೇಕು, ಭಾಳ ಟೇಸ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇಷ್ಟು ಹಾಕಕತ್ತೀನಿ. ನಾನು ತಂಗಿ ಕೂಡಿ ಮಾಡಕತ್ತೀವಿ ದಾಲ್. ಇನ್ನು ಜೀರಿಗೆ ಎಷ್ಟು? ಒಂದು ಚಮಚ. ಜೀರಿಗೆ ಹಾಕಿ ನೋಡಿರಿ, ಹೆಲ್ತ್ಗೆ ಒಳ್ಳೆಯದು ಜೀರಿಗೆ. ಈಗ ಇದೇನು ಕರಿಬೇವು, ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಟೊಮ್ಯಾಟೊ ಹಣ್ಣು, ಖಾರ ಪುಡಿ, ಅರಿಶಿನ, ತೊಗರಿಬೇಳೆ ಇಷ್ಟೆಲ್ಲ ಹಾಕಿವಿ. ಈಗ ಇದ್ರದ್ದು ಲೀಡ್ ಮುಚ್ಚಿಬಿಡೋದು. ಎಲ್ಲ ಹಾಕಿವಿ ಆಯ್ತಿಲ್ಲ. ಲೀಡ್ ಮುಚ್ಚಿದ್ರೆ ಒಂದು 4-5 ವಿಸಲ್ ತೊಗೋಬೇಕು. ಬ್ಯಾಳಿ ಕುದ್ದಕ್ಕೆ ಇಡಾಕತ್ತೀನಿ ನೋಡಿರಿ. 4 ವಿಸಲ್ ಹಾಕಬೇಕು. ಆಗಿಂದ ತೆಗ್ದಿಂದ ಈಗ ನಾನು ನುಗ್ಗೆಕಾಯಿ ಮತ್ತು ಸಪ್ರೇಟಾಗಿ ಕುದಿಸ್ಬೇಕು. ಅದಕ್ಕೆ ಅದನ್ನು ಇದ್ರೊಳಗೆ ಹಾಕಿದರೆ ಒಂಥರ ಎಲ್ಲ ಮ್ಯಾಶ್ ಆಗಿ ಕೈ. ಹಾಗಾಗಿ ನಾನು ಸಪ್ರೇಟ್ ಬೇರೆ ನೀರೊಳಗೆ ಇಡ್ತೀನಿ ರೀ ನುಗ್ಗೆಕಾಯಿ. ಈಗ ನುಗ್ಗೆಕಾಯಿ ತೊಗೊಂಡು ಇದು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ತಗೋ, ಒಂದೆರಡು ನೀರು ವಾಶ್ ಮಾಡ್ಕೊಂಡು ಈಗೆಲ್ಲ ಸೋಸ್ಕೊಂಡು ವಾಶ್ ಮಾಡಬೇಕು.
2 ಲೋಟ ನೀರು ಹಾಕಿ ಕುದಿಯಕ್ಕೆ ಇಡ್ತೀವಿ. ಇದು ಸ್ವಲ್ಪ ಉಪ್ಪು ಹಾಕ್ಬೇಕು, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಬ್ಯಾಳೆಗೆ ಹಾಕಿವಿ, ಇಷ್ಟೆಲ್ಲ ಸಪ್ಪಗೆ ಆಗ್ತಾವೆ. ಹಾಕಿ ಈಗ ಅದನ್ನು ನುಗ್ಗಿಕಾಯಿನೂ ಕುದಿಯಕ್ಕೆ ಇಟ್ಟಿವಿ. ಅದು ಆಗಿಂದ ಬೇಳೆ ಮತ್ತು ಏನೇನು ಪ್ರೊಸೆಸ್ ಇದೆ ಮುಂದೆ ಅದೆಲ್ಲ ನಾನು ಶೇರ್ ಮಾಡ್ತೀನಿ. ನಾವು ಯಾವ ಥರ ಮಾಡ್ಕೊತೀವಲ್ಲ ಸೇಮ್ ಅದೇ ಮುಚ್ಚಿಬಿಡೋದು. ಈಗ ಇದು ತೊಳ್ಕೊಂಡು ಕ್ಲೀನಾಗಿ ಬಿಡೋದು. ಹುಣಸೆಹಣ್ಣು ಹಾಕೋದು ಮರ್ತ್ಬಿಟ್ಟಿವಿ, ಅದು ಒಂದು ಹಾಕಬೇಕಿತ್ತು ಫಸ್ಟ್ ಟೈಮ್. ಮತ್ತು ಆಮೇಲೆ ನಾನು ರಸ ಹಿಂಡಬೇಕಂತ ಅದ್ರೊಳಗೆ ಮಾಡಿದ್ದೆ ಬೇಳೆ ಒಳಗೆ. ಬೇಡ ನಮ್ಮ ತಂಗಿ ಏನು ಹೇಳಿದ್ರು, ಅದರೊಳಗೆ ಹಾಕಿ ಮಾಡಿಬಿಡೋಣ ಚಲೋ ಆಗುತ್ತೆ ಅಂದ್ರೆ ಅದಕ್ಕೆ ಈಗ ನೆನ್ಪು ಬಂತು. ಮತ್ತು ಈಗ ಹಾಕಕತ್ತೀವಿ, ಆಮೇಲೆ ಬೇಡ ಅಂಥೇಳಿ ಈಗ ಹುಣಸೆಹಣ್ಣು ತೊಗೊಂಡು ಒಂದು ನೀರಿನ ಬಟ್ಟೆ ತೊಗೊಂಡು ಹಾಕಿ ಸ್ವಲ್ಪ ಹಾಕಿ, ನಾ ಸ್ವಲ್ಪ ತಗೋ. ಸಾಕು. ಈಗ ಇದು ತೊಳ್ಕೊಂಡು ಕ್ಲೀನಾಗಿ ತೆಗೆದು ಬಿಡೋದು. ಏನೂ ಇಲ್ಲ ಇದ್ರೊಳಗೆ, ಕುಂಚಿಕಪ್ಪ ಏನಿಲ್ಲ. ಹೊಲ್ದೀನಿ ಈಗ ಹಾಕೋದು ನೋಡಿ. ಮತ್ತು ಲೀಡ್ ತೆಗೆದು ಇದ್ರ ಹುಣಸೆಹಣ್ಣು ಹಾಕಕತ್ತೀವಿ ಇದ್ರೊಳಗೆ. ಮುಚ್ಚಿಬಿಡು, ಹಾಕೋದು ಏನಿಲ್ಲ ಇದ್ರೊಳಗೆ, ಎಲ್ಲ ಹಾಕಿವಿ. ಈಗ ತಡ್ಕ ಕೊಡೋದು ಅಷ್ಟೇ ನೋಡಿ. ಇದು ಸ್ವಲ್ಪ ಹಿರ್ಕ ಕೊಡ್ಬೇಕು. ಇದಕ್ಕೆ ಕೊಟ್ಟಿಂದ ತಡ್ಕ ಕೊಟ್ಟರೆ ಆಯ್ತು. ಮುಚ್ಚಿಬಿಡು ಲೀಡು. ಒಂದು 4 ಇರಲಿ ಸ್ವಲ್ಪ. ಬಿರ್ಕಾ ಕೊಡಾಕತ್ತಾರ ರೀ ಮಮ್ಮಿ. ಬ್ಯಾಳೆ ಕುದ್ದೈತಿ ಈಗ ಬಿರ್ಕಾ ಕೊಡಾಕತ್ತೀರಿ. ಈಗ ನೋಡಿ ಫ್ರೆಂಡ್ಸ್, ವೈಟ್ ರೈಸ್, ಸ್ಟೀಮ್ ರೈಸ್ ಮಾಡಾಕತ್ತೀವಿ. ಅದ್ರ ಜೊತೆ ಭಾಳ ಟೇಸ್ಟಿಯಾಗಿ ಆಗುತ್ತೆ. ಜಿಮ್ಮಿ ಬೇಳೆಕಾಯಿ ಪಲ್ಯನೂ ಮಾಡ್ತಾರಂತ. ಇದೆಲ್ಲ ಸೋಸಿ ಇಟ್ಟಾರ. ಇದನ್ನು ಮಾಡಬೇಕು. ನುಗ್ಗಿಕಾಯಿ ದಾಲು ಮತ್ತು ಚೋಳೆಕಾಯಿ ಪಲ್ಯ, ಸ್ಟೀಮ್ ರೈಸ್. ಭಾಳ ದಾಲು ಮತ್ತು ಸ್ಟೀಮ್ ರೈಸ್, ಚೋಳೆಕಾಯಿ ಪಲ್ಯ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಬೇಕು ನೋಡಿರಿ ಹೆಂಗೆ ಮಾಡಕತ್ತಾರ. ಇಲ್ಲಿ ಒಂದೈತೆ, ಇಲ್ಲಿ ಒಂದೈತೆ, ಇಲ್ಲಿ ಒಂದೈತೆ, 4 ಇದಾವೆ ನೋಡಿರಿ ಸಣ್ಣ ಸಣ್ಣ ಬೇಕು. ಓಯ್ 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 ಇಲ್ಲಿ ನೋಡಿರಿ, ಇಲ್ಲಿ ಒಂದಿದೆ. ಓಯ್ ಬಾಂಡೆ ಎಷ್ಟು ಜಮ ಆಗ್ಯಾವ. ಆಪ ಬರ್ತಾರೆ ತಿಕ್ಕಾಕಿನ ಬಂದಿಲ್ಲ ತೊಳ್ಯಾಕ ಆಪ ಬಾಂಡೆ. ಈಗ ನೋಡ್ರಿ ಹೆಂಗೆ ಮಾಡಕತ್ತಾವ. ಬೇಕು 4 ಇದಾವೆ ಸಣ್ಣ ಸಣ್ಣ ಮರಿ. ಓಯಮ್ಮ ಎಲ್ಲ ಕ್ಲೀನ್ ಮಾಡಿ ಹಾಕಿ ಒಗ್ದು ಹಾಕಿವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ಇದು ಹಿಂದಿನ ನೋಡ್ರಿ, ಇದು ಕಸ ಅದು ಚೆಲ್ಲಕ. ಇಲ್ಲಿ ಒಂದು ಕಿಟಕಿ ಮಾಡ್ಯಾರ. ನೀರು ಏನಾರ ಇದ್ರೆ ಇಲ್ಲೇ ಹಾಕ್ತೀವಿ. ಭಾಳ ಬಿಸಿಲೈತಿ. ಒಗ್ಗರಣೆ ಕೊಡಬೇಕು ಬ್ಯಾಳಿ ಸಾರಿಗೆ. ಸಾಕು ಬಿಡ್ರಿ. ನಾ ಸ್ವಲ್ಪ ಮಾಡ್ತೀನಿ ಕೊಡ್ರಿ. ಬೇಡ ಬಿಟ್ಟು ಸಾಕಾಯ್ತು. ಸಾಕು ಬಿಡ್ರಿ. ನೀರು ಹಾಕ್ತೀರ ಸ್ವಲ್ಪ? ಅಷ್ಟು ಬೇಕು ಬ್ಯಾಳಿ ಸಾರು. ಅಷ್ಟು ಮಾಡ್ಬೇಕು. ಸಾಕನ್ರಿ ನೀರು ಅದಕ್ಕೆ? ಇನ್ನೂ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಹಾಕ್ತೀರಿ? ನುಗ್ಗಿಕಾಯಿ ಕುದ್ದ ನೋಡ್ರಿ ಇಲ್ಲಿ. ನುಗ್ಗಿಕಾಯಿ ಕುದ್ದ ನೋಡ್ರಿ, ಇದು ಜ್ಯೂಸಿಯಾಗಿ ಕಾಣಿಸಕತ್ತ. ಫ್ಲೇಮ್ ಜೋರು ಇಡ್ಬೇಕು ಸ್ವಲ್ಪ. ಚಮಚ ಹಾಕೊಳಕತ್ತಾರೆ ಮಮ್ಮಿ ಬ್ಯಾಳಿಗೆ. ಮಮ್ಮಿ ಜಳಕ ಮಾಡಾಕತ್ತಿದ್ರು, ಅಲ್ಲೇವರೆಗೂ ನಾವು ಎಲ್ಲ ರೆಡಿ ಮಾಡ್ಕೊಂಡಿ. ನಾನು ತಂಗಿ ಕೂಡಿ ಇಬ್ಬರು ಮಾಡೀವಿ. ಅರ್ಧ ಮಮ್ಮಿ ಬಂದು ಎಲ್ಲ ಮಾಡಾಕತ್ತಾರೆ ನೋಡ್ರಿ. ನಾವು ಅರ್ಧ, ಮಮ್ಮಿ ಅರ್ಧ. ಮಮ್ಮಿ ಹೇಳ್ಕೊಟ್ಟಿದ್ರಿ ಈ ಥರ. ನೀವು ಹೋಗಿದ್ರಲ್ಲ ಜಳಕ ಮಾಡಾಕ? ಎಲ್ಲ ಹಾಕಿರು ಮಮ್ಮಿ. ಟಮಾಟೆ ಹಣ್ಣು ಮತ್ತು ಇದು ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಎಲ್ಲ. ಕೊತ್ತಂಬರಿ ಒಂದು ಹಾಕಿಲ್ಲ, ನೆನಪಾಗಿಲ್ಲ ಅದು. ಅದು ಹಾಕ್ಬೇಕೇನ್ರಿ? ಅದು ಮರ್ತ್ಬಿಟ್ಟಿರಿ.
ಅದು ಒಂದೇ ಹಾಕಿಲ್ಲ ನೋಡ್ರಿ. ಹ್ಞೂ ಇಷ್ಟು ನಮ್ಗೆ ಎಷ್ಟು ತಿಳಿಬೇಕು ಅಷ್ಟು ತಿಳಿ ಮಾಡ್ಕೊಬೋದು. ಸಾಕು ಇಷ್ಟ. ಹ್ಞೂ ಈಗ ಇದ್ರೊಳಗೆ ಹಾಕ್ಬಿಡ್ತೀರಿ ನುಗ್ಗಿಕಾಯಿ? ಇಲ್ಲ ಈಗ ಹಾಕಂಗಿಲ್ಲ, ಒಗ್ಗರಣೆ ಕೊಡ್ತೀವಲ್ಲ ಅವಾಗ ಹಾಕ್ಬೇಕು. ಅವಾಗ ಹಾಕ್ತೀರಿ ನೋಡ್ರಿ. ಒಗ್ಗರಣೆ ಕೊಡ್ತೀವಲ್ಲ ಅವಾಗ ಹಾಕ್ತಾರಂತ ಮಮ್ಮಿ. ಈಗ ಬೇಡ ಅನ್ನಕತ್ತಾರ. ಇದು ಹಾಕಂಗಿಲ್ಲ. ಹ್ಞೂ ಚೌಳೆಕಾಯಿಗೆ ಇದು ಏನು ಹೆಂಗೆ ಮಾಡ್ತೀರಿ ಇದು ಚೌಳೆಕಾಯಿ? ಹಾಂ ಉಳ್ಳಾಗಡ್ಡಿ ಹ್ಞೂ ಕಟ್ ಮಾಡ್ಕೋಬೇಕೇನ? ಕಟ್ ಮಾಡ್ಕೊಬೇಕು. ನೀವೇನು ಇಳ್ಗಿಲಿಂದ ಮಾಡ್ತಿರ್ತೀವಿ ರೀ. ಚಾಕು ಯೂಸ್ ಮಾಡಂಗಿಲ್ಲ ನೀವು ಜಾಸ್ತಿ. ಏನಿಲ್ಲ ಕಸ ಏನಿಲ್ಲ ಜಾಸ್ತಿ ಆಗ್ತಾವೇನು? ಜಾಸ್ತಿ ಆಗ್ತಾವ ಒಂದು ಸ್ವಲ್ಪ. ಅರ್ಧ ಮಾಡಿ ಅರ್ಧ ನಾಳೆ ಮಾಡಕ್ಕೆ ಬರ್ತಿತ್ತು ತಗೋರಿ. ಹಾಂ ಅರ್ಧ ತೆಗಿತೀನಿ. ಉಳ್ಳಾಗಡ್ಡಿ ಕಟ್ ಮಾಡಿಕೊಡ್ಲಾ? ಇಲ್ಲ ಮಾಡ್ತೀನಿ. ಕಟ್ ಮಾಡ್ತೀನಿ ತಗೋರಿ. ಹಾಂ ಎಷ್ಟು ಒಂದು 4 ತಗೊಳ್ಳೇನು? ಸಣ್ಣ ಹಾಕ್ತಾವ. ಕೊಡ್ರಿ ಒಂದು 4 ಕೊಡ್ರಿ. ಇದು ಬೇಡ ತಡಿ. ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡ್ತೀನಿ ರೀ. ನಾನು ಜಲ್ದಿಯಲ್ಲಿ ಮಾಡ್ತೀನಿ, ಮತ್ತು ಅವ್ರು ಕುಂದ್ರೋದು ಎದ್ದೋದು ಆಗುತ್ತೆ ಅಂತೇಳಿ ನಾನು ಹಾಕಿಲ್ಲ. ಬ್ಯಾಳಿಗೆ ಕೊತ್ತಂಬರಿ ಹಾಕಂದಿದ್ರಂತೆ, ಅದು ಒಂದು ಮರ್ತು ಬಿಟ್ಟಿವಿ. ನೀವು ಹಾಕಿರಿ ಫ್ರೆಂಡ್ಸ್. ಈಗ ನಾವು ಆಮೇಲೆ ಹಾಕ್ತೀವಿ, ಆಮೇಲೆ ಹಾಕಕ್ಕೆ ಬರ್ತೈತೆ. ಈಗ ಇದೆಲ್ಲ ತೊಗೊಂಡು ನಾನು ಕಟ್ ಮಾಡಿಕೊಡ್ತೀನಿ ಅಂದರೆ ಬೇಡ ಅನ್ನಕತ್ತಾರ. ಅವರೇ ಮಾಡ್ತಾರಂತೆ, ಮಾಡಲಿ. ಕೊಡಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂತೀರಿ? ಕೊತ್ತಂಬರಿ ಉಳ್ಳಾಗಡ್ಡಿ ಕಟ್ ಮಾಡಿ ಚೌಳೆಕಾಯಿ ಮಾಡಬೇಕು. ರೆಡಿ ಆಗಿತ್ತು ರೀ ದಾಲ್? ರೆಡಿ ಆಗೈತೆ. ರೈಸನ್ನ ರೆಡಿ ಆಗಕತ್ತೈತಿ. ಚೌಳೆಕಾಯಿ ತೊಳೆದು ನೀರೊಳಗೆ ಹಾಕ್ಯಾರ, ಉಳ್ಳಾಗಡ್ಡಿ ಇದೆಲ್ಲ ಹಾಕ್ಯಾರ. ಇದು ಒಂದು ಮಾಡಿದ್ರೆ ಕಡಿಮೆ ಮಾಡ್ತಾರೆ. ಚೌಳೆಕಾಯಿ ಮಾಡ್ತೀರಿ ದಾಲ್ಗೆ ಒಗ್ಗರಣೆ. ನಮ್ಮ ತಂಗಿ ಇದು ಹಸಿಮೆಣಸಿನ್ಕಾಯಿ ಸೋಸಾಕತ್ತಾರ, ಕೊತ್ತಂಬರಿ ಸೋಸಿ ಇಲ್ಲಿಟ್ಟಾರ. ಫ್ರಿಜ್ನಾಗ ಇಟ್ಟು ಬಿಡ್ತಾರಲ್ಲ, ಕ್ಯಾರಿ ಬ್ಯಾಗ್ ಹಾಕಿ. ಇದು ಮಸಾಲ ಮಾಡ್ಬೇಕಾ? ಅದ್ರದ್ದು ಮಸಾಲ ಪೇಸ್ಟ್ ಮಾಡಕತ್ತಾರ. ಕೊತ್ತಂಬರಿ ಪೇಸ್ಟ್ ಇದು ಇಡ್ಬೇಕಾ? ಈ ಒಗ್ಗರಣೆ ಕಡಕತ್ತಾರ ಬ್ಯಾಳಿಗೆ. ರೆಡಿ ಆಗಿದೆ. ರೈಸ್ ನೀರು ತೆಗಿಯಾಕತ್ತಾರಲ್ಲ, ಇದು ಬಸಿ ಹಾಕತ್ತಾರೆ, ಅನ್ನ ಬಸಿತಾರಂತ ನೋಡಿ. ಉಳ್ಳಾಗಡ್ಡಿ, ಕರಿಬೇವು, ಲಸನ್, ಬೆಳ್ಳುಳ್ಳಿ ಲಸನ್ ಕುಚ್ಚಲ್ಲ ಕೊಡ್ಲಿ. ಫಸ್ಟ್ ಏನಾಗತ್ತೈತಿ ಉಳ್ಳಾಗಡ್ಡಿ ಹಾಕಬೇಕು. ಹಾಕ್ಬೇಕು. ಜಜ್ಜಿ ಹಾಕ್ತಾರಂತ್ರಿ ಅದಕ್ಕೆ. ಟೇಸ್ಟ್ ಚಲೋ ಬರ್ತೈತಿ ಬ್ಯಾಳಿಗೆ ಜಜ್ಜಿದು. ಇನ್ನೂ ಸ್ವಲ್ಪ ಆಗ್ಬೇಕು. ಬ್ಯಾಳಿಗೆ ತಗೊಂಡು ಕೊಡ್ಬೇಕಂತೆ ಕೊಡಾಕತ್ತೀನಿ. ಸಾಕೆಷ್ಟು? ಜಾಸ್ತಿ ಆಗ್ಯಾವ? ಜಾಸ್ತಿ ಆಗ್ತೈತಿ. ಎಷ್ಟು ತಗೊಂತೀರಿ ತಗೋರಿ. ಬಸ್ಲೆ ಮೋಟ್ರ್ ಬಂದ್ ಮಾಡ್ಬಾ. ಮಮ್ಮಿ ಮೆಣಸಿನ್ಕಾಯಿ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡೇ ಹಾಕ್ತಾರೆ ನೋಡ್ರಿ ಅವ್ರು. ಎಲ್ಲ ರೆಡಿ ಮಾಡ್ಕೊಂಡಾರ ಒಗ್ಗರಣೆ ಕೊಡಾಕ. ಮಾಡಕತ್ತಾರ ನೋಡ್ರಿ, ಭಾಳ ಟೇಸ್ಟ್ ಇದೆ. ಎಷ್ಟು ಮಸ್ತ್ ಬರಕತ್ ನೋಡ್ರಿ ಸ್ಮೆಲ್. ಆರಾಮಾಗಿ ವೆರಿ ನೈಸ್. ವೆಲ್ಕಮ್.
ಎಷ್ಟು ಒಳ್ಳೆ ಕಾಮೆಂಟ್ ಮಾಡಕತ್ತಾರ. ಎಲ್ಲರೂ ಹೇಳಿದರು ನಿಮ್ಮ ಮಮ್ಮಿ ಭಾಳ ಹಾರ್ಡ್ ವರ್ಕಿಂಗ್ ಇದ್ದಾರ, ಭಾಳ ಡೀಸೆಂಟ್ ಆಗಿದ್ದಾರ, ಎಷ್ಟು ಚಲೋ ಅಡುಗೆ ಮಾಡ್ತಾರೆ ನಿಮ್ಮ ಮಮ್ಮಿ ಅಂಥೇಳಿ ಬ್ಲೆಸ್ಸಿಂಗ್ ಕೊಟ್ಟರು. ಮತ್ತು ಎಲ್ಲ ಒಳ್ಳೇದಾಗಲಿ ಅಂತ ನೀವು ಹೇಳಿದ್ರಲ್ಲ, ಹಾಗಾಗಿ ಅವರು ಭಾಳ ಖುಷಿ ಆದರು. ಎಷ್ಟು ಚಲೋ ಕಾಮೆಂಟ್ ಮಾಡಿದ್ರು ಎಲ್ಲರೂ ಸಿಸ್ಟರ್ಸ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕತ್ತಾರೆ ನೀವು. ಥ್ಯಾಂಕ್ ಯು ಸೊ ಮಚ್. ಬ್ಯಾಳಿ ರೆಡಿ ಆಗಿತ್ತು ನೋಡಿ ಫ್ರೆಂಡ್ಸ್, ಇಷ್ಟು ಮಸ್ತಾಗಿ ಆಗಿದೆ. ಕುಕ್ಕರ್ನಾಗ ಹಾಕಿದಾರ. ಈಗ ಬ್ಯಾಳಿ ಇದ್ರೊಳಗೆ ಹಾಕಾಕತ್ತಾರ ಫ್ರೆಂಡ್ಸ್. ಈಗ ನುಗ್ಗಿಕಾಯಿ ಬೇಳೆ ದಾಲ್, ಇದು ಧನಿಯಾ ಮಸಾಲ ಇದ್ರಾಗ ಮಿಕ್ಸರ್ಗೆ ಹಾಕಿ ಇದ್ರಾಗ ಹಾಕ್ತೀವಿ. ಮತ್ತೆ ಸಣ್ಣ ಡಬ್ಬ್ಯಾಗ ಹಾಕ್ಕೊಂತೀವಿ. ಬೇರೆದು ಹಾಕೊಂತೀರಿ ಅದ್ರೊಳಗೆ? ಖಾಲಿ ಆಗೈತೇನ್ರಿ ಅದು? ಅದು ಖಾಲಿ ಆಗಿತ್ತು, ಅದ್ರಾಗ ಹಾಕ್ತೀನಿ. ಇದ್ರಾಗ ಅರ್ಧ ಐತೆ. ಮನ್ಯಾಗ ಮಾಡಿದ್ರಿ ಧನಿಯಾ ಮಸಾಲ ಇದು? ದಿನ ಮಾಡಕ್ಕೆ ಇದ್ರಾಗ ಹಾಕಿನ ಪಲ್ಯ. ಚೌಳೆಕಾಯಿ ದಾಲ್ ರೆಡಿ ಆಗೈತೆ, ಸ್ಟೀಮ್ ರೈಸ್ ರೆಡಿ ಆಗೈತೆ. ಈಗ ಅಪ್ಪ ಬಂದಾರ, ಭಾಂಡೆ ಕೊಡಕತ್ತಾರೆ ಅವರು. ಎಲ್ಲ ಅಡುಗೆ ಆಗಿದೆ, ಈಗ ರೆಡಿ ಆಗಿದೆ. ಈಗ ಎಲ್ಲರೂ ಊಟ ಮಾಡಬೇಕು. ಆಮೇಲೆ ನಮ್ಮಮ್ಮ ಇದು ಉಪ್ಪಿನಕಾಯಿ ಮಾಡ್ತಾರಂತ್ರಿ ಮಮ್ಮಿ. ಹೆಂಗೆ ಮಾಡ್ತಾರೆ ಅದು ನೋಡೋಣ. ಅಪ್ಪ ಬಂದಾರೆ, ಭಾಂಡೆ ತಿಕ್ಕಕತ್ತಾರ. ಮೆಣಸಿನ್ಕಾಯಿ ಇಡಾಕತ್ತೀನಿ ರೀ. ಇನ್ನೂ ಸ್ವಲ್ಪ ಒಣಗಬೇಕಂತಿದೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆ ನೋಡ್ರಿ ಬಿಸಿಲು. ಕಮೆಂಟ್ ಎಲ್ಲ ಮಮ್ಮಿಗೆ ಹೇಳಿದೆ, ಓದಿ ಹಿಂಗೆ ಈ ಥರ ನಿಮಗೆ ಕಮೆಂಟ್ ಮಾಡ್ಯಾರ ಎಲ್ಲ ಫ್ರೆಂಡ್ಸ್ ಅಂತ ಹೇಳಿದಕ್ಕೆ ಮಮ್ಮಿ ತುಂಬ ಖುಷಿ ಆಯಿತು. ಮತ್ತು ನಿಮ್ಗೆ ಎಲ್ಲರಿಗೂ ಬ್ಲೆಸ್ಸಿಂಗನ್ನು ಕೊಟ್ಟರು. ದೊಡ್ಡವ್ರದ್ದು ಬ್ಲೆಸ್ಸಿಂಗ್ ಇರಬೇಕಂತ ಚಲೋ ಒಳ್ಳೇದು. ಹಂಗಾಗಿ ಭಾಳ ಖುಷಿ ಆದ್ರು ಅವರು. ಅದು ಒಣ್ಣಿಗೆ ವೇಲ್ಗೆ ಇರಲಿ ಬಿಡು, ತೊಳ್ಯಾಕೆ ಬರ್ತೈತೆ ಅಂದ್ಬಿಡು ಅದನ್ನು. ಹಾಂ, ಒಗ್ಯಕ್ಕೆ ಬರ್ತೈತೆ. ಎಣ್ಣೆ ನೀರಾಗ ಹಾಕಿನಿ, ಒಂದು ತಾಸು ಇರಲಿ ಅಂಥೇಳಿ. ಈಗೆಲ್ಲ ಅಡುಗೆ ರೆಡಿ ಮಾಡ್ಯಾರ ಮಮ್ಮಿ. ರೈಸ್ ರೆಡಿಯಾಗಿದೆ ನೋಡಿರಿ. ಚೌಳೆಕಾಯಿ ಪಲ್ಯ ಎಷ್ಟು ಸೂಪರಾಗಿ ರೆಡಿ ಆಗ್ಯಾವ ತೋರಿಸ್ತೀನಿ ನಿಮಗೆ. ಚೌಳೆಕಾಯಿ ಪಲ್ಯ ರೆಡಿಯಾಗಿದೆ. ಮತ್ತು ಇಲ್ಲಿ ದಾಲ್ ರೆಡಿಯಾಗಿದೆ, ನುಗ್ಗಿಕಾಯಿ ಪಲ್ಯದು. ಸೂಪರ್ ಟೇಸ್ಟಿಯಾಗಿ ಮಾಡ್ಯಾರ ಮಮ್ಮಿ. ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ದಾಲ್ ರೆಡಿ ಆಯ್ತು. ಈಗೆಲ್ಲರೂ ಊಟಕ್ಕೆ ಕೊಡ್ತೀವಿ. ಮಾವಿನಹಣ್ಣು ಕಟ್ ಮಾಡೀನಿ ಈಗ. ಬಸ್